ನಮಸ್ತೆ ಆತ್ಮೇರೆ. ತುಂಬಾ ಜನ ಕೇಳ್ತಾ ಇದ್ರಿ ನಿಮ್ದು ಡ್ರಿಪ್ ಲೈನ್ ಯಾವ ರೀತಿ ಮಾಡ್ತೀರಾ ಅಂತ. ಇವತ್ತು A to Z ನಿಮ್ಗೆ ಹೇಳ್ಬಿಡ್ತೀನಿ. ತುಂಬಾ ಸಾರಿ ಹೇಳಿದ್ದೀನಿ, ಆದ್ರೂ ಕೆಲವರಿಗೆ ಆಗಾಗ ಪ್ರಶ್ನೆಗಳು ಕೇಳ್ತಾ ಇರ್ತೀರಿ. ನೋಡಿ, ನಾವು ನಿಮ್ ತೋಟದಲ್ಲಿ ಬಂದು ಏನಾದ್ರು ಕೆಲಸ ಮಾಡ್ಕೊಡ್ಬೇಕಾದ್ರೆ ನಮ್ಗೆ ಈ ರೀತಿ ನೀವೊಂದು ಬೋರ್ ತಗೊಂಡ್ ಬಂದು ಇದೆಲ್ಲ GA ಪೈಪ್ ಹಾಕ್ಬೇಕು. ಇದು ನಾನ್ ರಿಟರ್ನ್ ಗೇಟ್ ವಾಲ್ ಅಂದ್ಬಿಟ್ಟು, ಇದು ನಾನ್ ರಿಟರ್ನ್ ಗೇಟ್ ವಾಲ್. ಆಮೇಲೆ ಪಾಂಜ, ಇದು ಏನಾದ್ರು ಬೋರ್ ಅಲ್ಲಿ ನಮ್ಗೆ ಏನಾದ್ರು ನಾಳೆಗೆ ಬಿಚ್ಚಬೇಕು ಮಾಡ್ಬೇಕಂದ್ರೆ ಈ ಪಾಂಜದಿಂದ ನಾವು ಬಿಚ್ಕೊಂಡು ನಾನ್ ರಿಟರ್ನ್ ಗೇಟ್ ವಾಲ್ ಇಂದ ರಿಪೇರಿ ಮಾಡ್ಕೊಳುತ್ತೆ. ಇಲ್ಲಿ ಇಳಿಸ್ಕೊಳ್ಳೋಕ್ಕೂ ದಾರಿ ಆಗ್ತದೆ. ಈ ರೀತಿ ನಾವು ಇಲ್ಲೊಂದು ದಾರಿಯನ್ನು ಸಮೇತ ಇಲ್ಲಿ ಬಿಟ್ಕೊಂಡಿರ್ತೀವಿ. ಇಲ್ಲಿ ಇಷ್ಟ ಆಗಲ್ಲ, ಗಾಡಿಯಿಂದ ಹೊರಕ್ಕೆ ಬಿಟ್ಟಿರ್ಬೇಕು. ಆಮೇಲೆ ಇದನ್ನ ಯಾವಾಗ್ಲೂ ನಾವು ಇದರ ಎಲ್ಲಿ ಬಿಚ್ತೀವೋ ಆ ಕಡೆಗೆ ಏರ್ಸ ಮಾಡ್ದೇನೆ ಇನ್ನೊಂದು ಕಡೆನೆ ನಾವು ಏರ್ ಮಾಡ್ಕೊಳ್ಬೇಕು. ಈ ರೀತಿ ಇಲ್ಲಿ GA ಪೈಪ್ ಹಾಕೊಳ್ಬೇಕು. GA ಪೈಪ್ ಹಾಕೊಂಡು ಇಲ್ಲೊಂದು ಬೆಂಡ್ ಹಾಕೊಂಡ್ ಬಂದು ಈ ಹಾಕೊಂಡ್ ಬಂದ್ಬಿಟ್ಟು ಇಲ್ಲಿಗೆ ಇಲ್ಲೂ GA ಪೈಪ್ ಹಾಕಿ ಒಂದು ಅರ್ಧ ಅಡಿಯಲ್ಲಿ ನೀವು ಏನ್ ಮಾಡ್ಬೇಕು, ಒಂದು PVC ಪೈಪ್ಗೆ ಒಂದು ಕಾಲರ್ ಹಾಕೊಂಡ್ರೆ ಸಾಕಷ್ಟೇ. ಅಲ್ಲಿ ಗಂಟೆ ನೀವು ಮಾಡ್ಕೊಡ್ಬೇಕು. ಬಾಕಿ ಇರೋದು ಮುಂದಿನ ಡ್ರಿಪ್ ಲೈನ್ ನಾವೇ ಮಾಡ್ಕೊಳ್ಳೋದು. ನೀವು ಮಾಡ್ಬೇಕಾಗಿರೋದೇನು, ಬೋರ್ ತೆಗೆದು ನೀರ್ ಎಷ್ಟು ಬರ್ತಂತ ನೋಡ್ಕೊಂಡು ಈ GA ಪೈಪ್ ಹಾಕಿ ಇಲ್ಲಿ ಕೆಳಗಡೆ ಒಂದು ಎಲ್ಬೋ ಹಾಕ್ಬಿಟ್ಟು ನಮ್ಗೆ ಇನ್ನಿಂದ PVC ಪೈಪ್ ಕನೆಕ್ಷನ್ ಮಾಡ್ಕೊಂಡ್ರೆ ಸಾಕು ನಮ್ಗೆ ಅಷ್ಟೇ. ಜಾಸ್ತಿ ಏನ್ ಮಾಡೋದು ಬೇಡ. ಆಮೇಲೆ ಇಲ್ಲಿ ಮನೆಗೆ ನೀರೇ ಬೇಕಾದ್ರೆ ಇದನ್ನ ಏನ್ ಮಾಡ್ಬೋದು, ನೀರಿನ ಟ್ಯಾಂಕ್ಗೆ ಮನೆಗೆಲ್ಲ ಬಳಸಕ್ಕೆ ಅಂದ್ಬಿಟ್ಟು ಈ ರೀತಿ ಅವರು ಹೇಗ್ ಬೇಕಾಗಿ ಮಾಡ್ಕೊಳ್ತಾರೆ. ಕೆಲವರು 2 ಇಂಚಿದೆ ಮಾಡ್ಕೊಳ್ತಾರೆ, ಕೆಲವರು ಇದು ಅರ್ಧ ಇಂಚ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ದನಗಳಿಗೆ ನೀರ್ ಕುಡಿಯಕ್ಕೆ ಅಂದ್ಬಿಟ್ಟು ಇಲ್ಲೊಂದು ಸಪರೇಟ್ ಟ್ಯಾಂಕ್ ಒಂದು ಕನೆಕ್ಷನ್ ಮಾಡ್ಕೊಂಡಿದ್ದಾರೆ. ಇದು ನೇರೆ ಮನೆಗೆ ಮೇಲ್ಗಡೆಗೆ ಟ್ಯಾಂಕ್ಗೆ ಸಂಪ್ ಹೋಗೋ ನೀರು. ಅದೇ ರೀತಿ ನಾವು ಇಲ್ಲಿಂದ ಏನ್ ಮಾಡ್ತೀವಿ, ನೆಲದಿಂದ ನಾವು PVC ಪೈಪ್ ಕೆಲಸ ನಾವು ಮಾಡ್ಕೊಳ್ತೀವಿ. ಈಗ ನೋಡಿ, ಇದು ನೆಲದಿಂದ ಬರೀ ಒಂದು ಅರ್ಧ ಅಡಿ 1 ಅಡಿ ಹಾಕ್ಬೇಕಷ್ಟೇ, ಜಾಸ್ತಿ ಹಾಕ್ಬಾರ್ದು. ಜಾಸ್ತಿ ಹಾಕ್ಬಿಟ್ಟು ಏನಾಗ್ತದೆ, ನಿಮ್ಗೆ ನಾಳೆ ಏನಾದ್ರು ರಿಪೇರಿ ಮಾಡ್ಬೇಕು, ಬಿಚ್ಚಬೇಕು ಮಾಡ್ಬೇಕು ಅಂದ್ರೆ ಬರೀ ಕಷ್ಟ ಆಗ್ತದೆ. ಆಮೇಲೆ ಎರಡನೇದು, ನಾವು ಪಕ್ಕದ ಮರ ಗಿಡ ನಡೋದ್ರಿಂದ ಆ ಭಾಗದ ಬೇರು ಹೋಗ್ಬಿಟ್ಟು ಪೈಪ್ನ ತೊಂದರೆ ಕೊಡ್ತದೆ. ತುಂಬಾ ಕಡೆ ಅದೇ ಆಗೋದು. ಅದರಿಂದ ಈಗ ಬಂದ್ಬಿಟ್ಟು ಇಲ್ಲೊಂದು ಎಲ್ಬೋ ಹಾಕೊಂಡು ಇಲ್ಲಿ ಸೈಡ್ ಅಲ್ಲಿ ನಾವು ಜಟ್ರೋಪ ಮತ್ತೆ SBM ಹಾಕೋ ಮಧ್ಯದಲ್ಲಿ 2 ಅಡಿ ಒಳಗಡೆ, ಬೇಲಿಯಿಂದ 2 ಅಡಿ ಒಳಗಡೆ ಹಾಕೊಂಡಿದೀವಿ. ಇಲ್ಲಿ 4 ಅಡಿ ನಮ್ಗೆ SBM ಬರ್ತದೆ, ಪಕ್ಕದಲ್ಲಿ ಜಟ್ರೋಪ ಬರ್ತದೆ. ಇಷ್ಟನ್ನ ನಾವು ಮಾಡ್ಕೊಂಡ್ರೆ ಸಾಕು. ಹೀಗೆ ಪೈಪ್ ಲೈನ್ ತಗೊಂಡ್ ಹೋಗ್ಬೇಕು. ಇದು ಮದರ್ ಲೈನ್. ಹೀಗೆ ಈ ಮದರ್ ಲೈನ್ ಹೀಗೆ ಸೈಟ್ ಬರ್ತದೆ. ಇಲ್ಲಿ ಪಕ್ಕದಲ್ಲಿ ನೆಲದಿಂದ 2 ಅಡಿ ಹೀಗೆ ಹೋಗ್ಬೇಕು. ನಿನ್ನೆ ಮಳೆ ಬಂದಿದೆ, ಇದೇ ರೀತಿ ಕಂಟಿನ್ಯೂ ಹೋಗ್ತದೆ ಅಲ್ಲಿವರೆಗೂ. ನಿನ್ನೆ ಮಳೆ ಬಂದಿದೆ. ನಾವು ಯಾವುದೇ ಒಂದು ತೋಟದಲ್ಲಿ ಕೆಲಸವನ್ನು ಶುರು ಮಾಡಿದಾಗ ಮಳೆ ಬರ್ತದೆ ಅನ್ನೋದಕ್ಕೆ ಇದೇ ಒಂದು ಸೂಚನೆ. ಅನೇಕ ಕಡೆ ನಮ್ಗೆ ಇದು ಒಂದು ಅನುಭವ. ಭೂಮಿಯ ಕೆಲಸವನ್ನು ನೀವು ಮಾಡಿದಾಗ ಕನಿಷ್ಠ ಒಂದು 10 ಹನಿ ಆದ್ರೂ ನಮ್ಗೆ ನೀರು ಮಳೆ ಬಂದೇ ಬರ್ತದೆ. ಅದು ನಾವೆಲ್ಲಾ ಕಡೆ ಕಂಡ್ಕೊಂಡಿರೋದು. ನೋಡಿ, ಇವಾಗ ನಿನ್ನೆಗೂ ಇವತ್ತಿಗೂ ಇಲ್ಲಿ ವಾತಾವರಣ ತುಂಬಾ ತಂಪಾಗಿದೆ. ಮುಂಗಾರು ಮಳೆನೂ ಸಮಯ ಬಂದಿದೆ, ಅದು ಒಂದು ಕಾರಣನೇ. ಹಾಗೆ ಮಳೆ ಇಲ್ಲ ನಮ್ಮೂರಲ್ಲಿ, ನಮ್ಮ ಕರ್ಸಿ ಅನ್ನೋದಕ್ಕೆ ಉದಾಹರಣೆಗೆ ನಿಮ್ಗೆ ಇನ್ನೊಂದು ಹೇಳ್ತೇನೆ. ನಮ್ಮ ರೈತರು ಮಾಡೋದು, ಇಲ್ಲಿ ಪಕ್ಕ ತೋಟದ ನೋಡಿ ಈ ರೀತಿ ಗುಡ್ಡೆ ಹಾಕೊಳ್ತಾರೆ. ಈ ತರ ಗುಡ್ಡೆ ಹಾಕೊಂಡ್ಬಿಡ್ತಾರೆ. ಅದೇನಾಗ್ತದೆ, ಭೂಮಿಗೆ ಸೂರ್ಯನ ಕಿರಣಕ್ಕೆಲ್ಲ ಆರ್ಗಾನಿಕ್ ಕಾರ್ಬನ್ ಎಲ್ಲ ಮೇಲೆ, ಗೊಬ್ಬರದಲ್ಲಿ ಸತ್ವ ಎಲ್ಲ ಮೇಲೆ ಹೋಗ್ಬಿಡ್ತದೆ. ಯಾಕಪ್ಪ ಹಿಂಗೆ ಗುಡ್ಡೆ ಹಾಕೊಂಡಿದ್ಯ ಅಂತ ಹೇಳಿದ್ರೆ, ಹರಡಕ್ಕೆ ಜನ ಸಿಕ್ಕಿಲ್ಲ ಅಂತೇಳಿ. ಆಮೇಲೆ ಹರಡ ಆಗಿ ಒಂದು 4 ದಿನ ಆದ್ಮೇಲೆ ಯಾಕಪ್ಪ ಇನ್ನೂ ಮಾಡಿಲ್ಲ ಅಂತ ಹೇಳಿದ್ರೆ, ರೋಟೋವೇಟ್ರ್ ಹೊಡ್ಕೊಂಡು ಬಂದಿಲ್ಲ ಅಂತಾರೆ. ಈ ರೀತಿ ತಗೊಂಡ್ ಬಂದು ಜಮೀನಲ್ಲಿ ಗೊಬ್ಬರ ಹಾಕೋದ್ಕಿಂತ ಇದು ತುಂಬಾ ವೇಸ್ಟ್ ಆಗ್ತದೆ ಗೊಬ್ಬರ. ನೋಡಿ, ಈ ರೀತಿ ಗುಡ್ಡೆ ಹಾಕೊಂಡ್ಬಿಡ್ತಾರೆ ಎಲ್ಲ ಮೇಲೆ ಹೋಗ್ಬೇಕು. ಅಟ್ಲೀಸ್ಟ್ ಅದ್ರ ಮೇಲೆ ಒಂದು ಮುಚ್ಚಬೇಕು, ಇಲ್ಲ ಚೀಲದಲ್ಲಾದ್ರೂ ತಂದು ಇಡಬೇಕು. ಇಲ್ಲೆಲ್ಲ ಜನ ಪಾಪ ಗೊತ್ತಿರೋದಿಲ್ಲ, ಗೊತ್ತಿಲ್ಲದೆ ಅನೇಕ ತಪ್ಪುಗಳು ನಡೆದೋಗ್ತವೆ. ಏನು ಮಾಡಕ್ಕಾಗಲ್ಲ. ಇದೇನು ಅವ್ರು ಮಾಡ್ತಾ ಇರೋದು ನಾವು ತಪ್ಪನ್ನು ತೋರಿಸ್ತಾ ಇಲ್ಲ, ನಾವೆಲ್ಲರೂ ಸೇರಿ ಮಾಡ್ತಾರಂತ ಕೆಲವು ವೈಜ್ಞಾನಿಕ ತಪ್ಪುಗಳನ್ನ ನಾವು ನಿಮ್ಗೆ ಆ ರೀತಿ ತೋರಿಸ್ತೇವೆ ಅಷ್ಟೇ. ಮತ್ತೆ ಯಾರೋ ಸರಿ ಮಾಡಿಲ್ಲ ಅದು ತಪ್ಪು ಅಂತಲ್ಲ, ಎಲ್ಲರೂ ಈ ರೀತಿಯ ತಪ್ಪುಗಳನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಿಮ್ಗೊಂದು ಉದಾಹರಣೆ ಕೊಡ್ತೀವಿ. ಹೀಗೆ ಇಲ್ಲಿ ನಾವು ಈ ಪೈಪ್ ಲೈನ್ ಹೀಗೆ ಬರುತ್ತೆ. ಹೀಗೆ ಬಂದ ಮೇಲೆ ಇಲ್ಲಿ ಈ ರೀತಿ ಇಲ್ಲಿ ಪೈಪ್ ಇಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿ ಬಂದ ಮೇಲೆ ನಾವೇನ್ ಮಾಡ್ತೀವಿ, ಇಲ್ಲಿ ನಮ್ಮ ಜಮೀನ ಮೂಲೆಗೆ ಇಲ್ಲಿ ಬಂದಾಗ ನಾವೇನ್ ಮಾಡ್ತೀವಿ, ಅದಕ್ಕೆ ಇಲ್ಲೊಂದು ಪೈಪ್ ಅನ್ನು ಹೀಗೆ ತಿರುಗಿಸ್ಕೊಂಡಿವಿ. ಇಲ್ಲಿ ತಿರುಗಿಸ್ಕೊಳ್ತೀವಿ, ಇಲ್ಲಿ ತಿರುಗಿಸ್ಕೊಂಡಿದ್ದೀವಿ. ಇಲ್ಲಿ ಇದು ಮದರ್ ಲೈನ್ ಹೀಗೆ ಬರುತ್ತೆ, ಹೀಗೆ ಕಂಟಿನ್ಯೂ ಆಗುತ್ತೆ. ಒಂದು ಲೈನ್ ಮದರ್ ಲೈನ್. ಇದು ರೈಟ್ ಸೈಡ್ ಇರೋದು ಇದು ಮದರ್ ಲೈನ್. ಈ ಮದರ್ ಲೈನ್ ಹೀಗೆ ತಗೊಂಡ್ ಬಂದು ಇಲ್ಲಿ ಹಾಗೆ ಇಲ್ಲಿ ಹೋಗ್ತದೆ. ಮದರ್ ಲೈನ್ ಹಾಗೆ ಹೋಗಿ ಅದೇ ಕಂಟಿನ್ಯೂ ಆಗುತ್ತೆ. ಈಗ ಹೋದ್ಮೇಲೆ ನಾವು ಕರೆಕ್ಟ್ ಆಗಿ ನಮ್ಮ ನೀರಿನ ಪ್ರೆಷರ್ ನೋಡ್ಕೊಂಡು, ನೀರು ಎಷ್ಟಿದೆ ಅಂತ ನೋಡ್ಕೊಂಡು, ನಮ್ಮ ಭೂಮಿ ಅಗಲ ಎಷ್ಟಿದೆ, ಏನ್ ಬೆಳೆ ಹಾಕ್ತಿವಿ ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ತೀವಿ, ಇದನ್ನ
2 ಭಾಗನೋ 3 ಭಾಗನೋ ಮಾಡ್ಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ಆಗ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿಂದ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಇದು ಮದರ್ ಲೈನ್, ಇದು ಮದರ್ ಲೈನ್, ಇದ್ರಲ್ಲಿ ನೀರು ಬರ್ತಾ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಆಗಾಗ ಪದೇ ಪದೇ ಕೇಳಿದ ಪ್ರಶ್ನೆಗಳನ್ನ ಕೇಳ್ತೀನಿ. ಇದು ಮದರ್ ಲೈನ್. ಈ ಮದರ್ ಲೈನ್ ಬಂದು ಇದು ಈ ಕಡೆ ಭಾಗಕ್ಕೆ ಇಲ್ಲಿ ನಾವು ಕಂಟಿನ್ಯೂ ಮಾಡುವಾಗ ಇದಕ್ಕೆ ಇಲ್ಲೊಂದು ಟೀ ಹಾಕೊಂಡಿದೀವಿ. ಟೀ ಹಾಕೊಂಡು ಒಂದು ನೀರನ್ನ ಈ ಕಡೆಗೆ ತಿರುಗಿಸ್ಕೊಳ್ತೀವಿ. ಯಾಕಂದ್ರೆ ಈ ಭಾಗಕ್ಕೆ ನೀರು ಬರ್ಬೇಕಲ್ವಾ, ಅದಕ್ಕೆ ಇಲ್ಲಿ ಗೇಟ್ ವಾಲ್ ಇಟ್ಕೊಂಡಿದೀವಿ. ಇದಕ್ಕೆ ಇಲ್ಲಿ ಒಂದೇ ಒಂದು ಸಿಂಗಲ್ ಲೈನ್ ಪೈಪು. ಇದಕ್ಕೆ ಏನ್ ಮಾಡ್ತೀವಿ, ಇಲ್ಲಿ ಗೇಟ್ ವಾಲ್ ಇಟ್ಕೊಂಡಿದೀವಿ. ಯಾವಾಗಲೂ ಜಾಯಿಂಟ್ ಪಕ್ಕದಲ್ಲಿ ನಾವು ಗೇಟ್ ವಾಲ್ ಇಡಬಾರ್ದು. ಯಾಕಂದ್ರೆ ಆಗಾಗ ನಾವು ಹ್ಯಾಂಡಲ್ ಮಾಡ್ತಾ ಇದ್ದಾಗ ಜಾಯಿಂಟ್ ತೊಂದರೆ ಆಗ್ಬಾರ್ದು. ಈ ಜಾಯಿಂಟ್ ಗಳಿಂದ ಗೇಟ್ ವಾಲ್ ಕಡಿಮೆ ಅಂದ್ರೆ 2 ಅಡಿ ದೂರದಲ್ಲಿ ಇರಬೇಕು. ನೋಡಿ, ಇಲ್ಲಿ ಟೀ ಇದೆ, ಇಲ್ಲಿಂದ ಎಲ್ಬೋ ಹಾಕ್ಬಿಟ್ಟು ನಾವು ಇಲ್ಲಿ ತಗೊಂಡಿದೀವಿ. ಇಲ್ಲಿ 2 ಅಡಿ ದೂರದಲ್ಲಿ ಇಲ್ಲಿ ಹಾಕೊಂಡಿದೀವಿ ಗೇಟ್ ವಾಲ್. ಇದು ಅಷ್ಟೇ, ಇಲ್ಲಿಂದ ನಾವು 2 ಅಡಿ ಇಲ್ಲಿ ಬಿಟ್ಟು ಹಾಕೊಂಡಿದೀವಿ. ಇಲ್ಲಿ ಹತ್ತಿರದಲ್ಲೇ ನೀವು ಹಾಕಿದ್ರೆ ಏನಾಗ್ತದೆ, ನೀವು ಹ್ಯಾಂಡಲ್ ಮಾಡುವಾಗ ಇದು ಲೂಸ್ ಆಗೋಕ್ಕೆ ತುಂಬಾ ಚಾನ್ಸ್ ಇರುತ್ತೆ. ಅದಕ್ಕೆ ಒಂದು 2 ಅಡಿ ಬಿಟ್ಬಿಟ್ಟು ನಾವು ಇಲ್ಲಿ ಗೇಟ್ ವಾಲ್ ಹಾಕಬೇಕು. ಈಗ ಈ ಮದರ್ ಲೈನ್ ಹೀಗೆ ಬಂದಿದ್ದು ನಮ್ಗೆ ಈಗ ನೀರು ಈ ಕಡೆಗೆ ಬೇಕು ಅಂದ್ರೆ ನಾವು ಈ ಗೇಟ್ ವಾಲ್ನ ಆಫ್ ಮಾಡ್ಕೊಳ್ಬೇಕು. ಇದನ್ನ ನಾವು ಯಾವಾಗಲೂ ಈಗ ಬಿಟ್ಕೊಂಡಾಗ ಇದು ಕಂಪ್ಲೀಟ್ ಅಲ್ಲಿ ಕೊನೆಯವರೆಗೂ ಅಲ್ಲಿಗೆ ನೀರು ಹೋಗ್ತದೆ. ನಮ್ಗೆ ಆ ಕಡೆ ನೀರು ಹೋಗೋದಿಲ್ಲ ಅಂತಂದಾಗ ನೋಡಿ ಯಾವ ರೀತಿ ಗೇಟ್ ವಾಲ್ನ ಹೀಗೆ ಆನ್ ಮಾಡ್ಕೊಳ್ಬೇಕಾದ್ರೆ ಹೀಗೆ ತಿರುಗಿಸ್ಬೇಕು. ನಮ್ಮ ಎಡಭಾಗಕ್ಕೆ ತಿರುಗಿಸ್ಬೇಕು. ನಮ್ಮ ನೀರು ಎಡಗಡೆಗೆ ಹೋಗ್ಬೇಕಂದ್ರೆ ನಾವು ಈ ರೀತಿನೇ ತಿರುಗಿಸ್ಬೇಕು. ಈ ರೀತಿ ಇಲ್ಲಿ ಗೇಟ್ ವಾಲ್ ಹಾಕೊಂಡಿದೀವಿ. ಇಲ್ಲಿ ನೀರು ಈ ಕಡೆಗೆ ಹೋಗ್ಬೇಕಂದಾಗ ನಾವೇನ್ ಮಾಡ್ಬೇಕು, ಈ ಕಡೆ ಇಲ್ಲಿ ಎಡಭಾಗ ಹೀಗೆ ತಿರುಗಿಸ್ಬೇಕು. ಹೀಗೆ ತಿರುಗಿಸಿದಾಗ ಇಲ್ಲಿ ನೀರು ಹೋಗ್ತದೆ. ಒಂದನ್ನ ಆನ್ ಮಾಡಿ ಇನ್ನೊಂದನ್ನ ನಾವು ಯಾವಾಗಲೂ ಆಫ್ ಮಾಡ್ಬೇಕು. ಅದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು ಎಲ್ಲಾದ್ರೂ ತೋಟದಲ್ಲಿ ನೀರು ಹಾಯಿಸುವಾಗ ಒಂದು ಗೇಟ್ ವಾಲ್ನ ಆನ್ ಮಾಡಿ ಇನ್ನೊಂದನ್ನ ಆಫ್ ಮಾಡ್ಬೇಕು. ನೀವು ಆಫ್ ಮಾಡಿ ಇನ್ನೊಂದನ್ನ ಆನ್ ಮಾಡಕ್ ಹೋದಾಗ ಅದನ್ನ ಏನಾಗ್ತದೆ, ಪೈಪು ಬಸ್ಟ್ ಆಗಕ್ಕೆ ಚಾನ್ಸ್ ಇರ್ತದೆ. ಅದರಿಂದ ಯಾವತ್ತೂ ತಿಳ್ಕೊಳ್ಳಿ, ನೀರು ಹಾಯಿಸೋರು ಗೇಟ್ ವಾಲ್ ಅನ್ನ ಆನ್ ಮಾಡಿ ಮತ್ತೊಂದನ್ನ ಆಫ್ ಮಾಡ್ಬೇಕು. ಒಂದ್ ಕಡೆ ನೀರು ಹೋಗ್ತಾ ಇರ್ತದೆ, ಆ ನೀರು ಹೋಗ್ತಾ ಇರ್ಲಿ, ನೀವೇನ್ ಮಾಡ್ಬೇಕು, ಇನ್ನೊಂದ್ ಕಡೆ ಎಲ್ಲಿಗೆ ನೀರು ಹೋಗ್ಬೇಕು ಅಲ್ಲಿಗೆ ಮೊದಲು, ಆಮೇಲೆ ಅದಕ್ಕೆ ಮೊದಲು ಆನ್ ಮಾಡ್ಬಿಟ್ಟು ಹೋಗ್ತಾ ಇರೋದನ್ನ ಆಫ್ ಮಾಡ್ಬೇಕು. ಈ ರೀತಿ ನೇಮ ಇಟ್ಕೊಳ್ಬೇಕು. ಈ ನೀರು ಹೀಗೆ ಹೋಗ್ತದೆ. ಇದಕ್ಕೆ ಇಲ್ಲಿ ಡಬಲ್ ಲೈನ್ ಬರ್ತದೆ. ಇದು ಇಲ್ಲಿ ಸಿಂಗಲ್ ಲೈನ್ ಹೀಗೆ ಹೋಗುತ್ತೆ. ಇದು ಕಂಟಿನ್ಯೂ. ಇಲ್ಲಿಗೆ ಏನು ಡಬಲ್ ಲೈನ್ ಅವಶ್ಯಕತೆ ಇಲ್ಲ. ಅದೇ ನಮ್ಗೆ ಇನ್ನು ಮುಂದಕ್ಕೆ ಬೇಕು ಅಂದಾಗ ನಾವೇನ್ ಮಾಡೋದಾಗಿದೆ, ಇಲ್ಲಿಂದ ಇನ್ನೊಂದು ಟೀ ಹಾಕೊಂಡು ಅದನ್ನ ಡಿವೈಡ್ ಮಾಡ್ಬೇಕು. ಹಾಗೆ ಈ ಜಮೀನನ್ನು ನಾವು ಏನ್ ಮಾಡಿದ್ವಿ, ಅರ್ಧ ಭಾಗ ನಾವು ಇಲ್ಲಿ ಮಾಡಿದೀವಿ. ಈಗ 6 ಅಡಿಗೆ ಇಲ್ಲೆಲ್ಲ ಸಾಲ್ ಮಾಡಿದೀವಿ. ನೋಡಿ, ಕಾಣಿಸ್ತಾ ಇದೆಯಾ? ಎಲ್ಲ 6 ಅಡಿಗೆ ನಾವು ಇಲ್ಲಿಗ ಸಾಲ್ ಮಾಡಿ ಇಟ್ಟಿದೀವಿ. ಈಗ ಸಾಲ್ ಮಾಡಿ ಇದರಲ್ಲಿ ಒಂದು ಲೈನಲ್ಲಿ ಅಗಸೆ, ಒಂದು ಲೈನಲ್ಲಿ ಗ್ರೀಸ್ ಇದೆ, ಒಂದು ಲೈನ್ ನುಗ್ಗೆ, ಈ ರೀತಿ ಇಲ್ಲಿ ಬರ್ತದೆ. ಇನ್ನು ಇಲ್ಲಿ ಕೆಲಸ ನಡೀತಾ ಇದೆ. ಹಾಗೆ ಇದು ಅರ್ಧ ಅಡಿ ಮೇಲೆ ಮಾತ್ರ ನಮಗೆ ಏನಾಗ್ಬೇಕು, ಮಣ್ಣು ತರ ಬಿದ್ದಿತ್ತು. ಇದು ಬಂದ ಮೇಲೆ ನಾವು ಹೀಗೆ ಎಲ್ಲ ಅರ್ಧ ಒಂದು 6 ಅಡಿ ಎಲ್ಲ ಸಾಲು ಹೊಡೆದು ಇಟ್ಕೊಂಡಿದೀವಿ. ನಿನ್ನೆ ಸಾಯಂಕಾಲ ಸುಮಾರಾಗಿ ಇಲ್ಲಿ ಮಳೆ ಬಂತು. ಮಳೆಯ ಸೂಚನೆ ಏನ್ ಹೇಳ್ತಂದ್ರೆ, ನಾವು ಎಲ್ಲೇ ತೋಟದಲ್ಲಿ ಬಂದು ಹೊಸ ಕೆಲಸವನ್ನು ಶುರು ಮಾಡಿದಾಗ ಅಲ್ಲೊಂದು ಮಳೆ ಬರ್ತದೆ. ಮತ್ತೆ ನೀವೇನ್ ಮಾಡ್ಬೇಕು, ಈ ರೀತಿ ಪೈಪನ್ನು ಈಗ ನಿಮ್ಗೆ ತೋರ್ಸಕ್ಕಾಗಿ ಇನ್ನು ಮುಚ್ಚಿಲ್ಲ, ಹಾಗೆ ಇಟ್ಟಿದ್ದೀವಿ. ಇಲ್ಲಿ ಎಲ್ಲಿ ನಾವು ಪೈಪನ್ನು ಜಾಯಿಂಟ್ ಮಾಡ್ತೇವೆ, ಆ ಜಾಯಿಂಟ್ ಮಾಡೋ ಜಾಗದಲ್ಲಿ ಸ್ವಲ್ಪ ಮಣ್ಣು ಹಾಕಿ ಮುಚ್ಚಿಡ್ಬೇಕು. ಯಾಕಂದ್ರೆ ಬಿಸಿಲಿಗೆ ಆ ಜಾಯಿಂಟ್ ಮಾಡಿದ್ದು ಬಹಳ ಬಿಟ್ಟು ಹೋಗ್ಬಿಡ್ತದೆ. ಅದಕ್ಕೆ ಏನ್ ಮಾಡ್ತೀವಿ, ಎಲ್ಲಿ ನಾವು ಪೈಪನ್ನು ಜಾಯಿಂಟ್ ಮಾಡ್ತೇವೋ ಅಲ್ಲಿ ತಗೊಂಡ್ ಬಂದ್ಬಿಟ್ಟು ನಾವು ಈ ರೀತಿ ಸ್ವಲ್ಪ ಮಣ್ಣು ಅಥವಾ ಇದೇನಾದ್ರು ಮುಚ್ಚಿಡ್ಬೇಕು. ಆಗ ಆ ಬಿಸಿಲಿಗೆ ಅದೇನಾಗ್ತದೆ, ಇವತ್ತು ನಾವು ಈ ಪೈಪ್ ಮುಚ್ಚಿಬಿಡ್ತೀವಿ. ಹೀಗೆ ಇಲ್ಲಿಗೆ ಲ್ಯಾಟ್ರನ್ ಹಾಕಿ ನಾವು ಈಗ ಮುಚ್ತೀವಿ. ಆಮೇಲೆ ಇಲ್ಲಿ ನಮ್ಗೆ ಒಂದು ಪ್ರೆಷರ್ ಇಟ್ಕೊಂಡಿದೀವಿ. ಇದೇನಾದ್ರು ಒಳಗಡೆ ಕಚರ ಗಿಚರ ಸೇರ್ತು ಅಂದ್ರೆ ಈ ರೀತಿ ಒಂದು ಪ್ರೆಷರ್ ಇಲ್ಲಿ ಇಟ್ಕೊಂಡಿದೀವಿ. ಇದನ್ನ ನಾವು ನೀರು ವಾರದಲ್ಲಿ ಒಂದ್ಸಲ ಇದನ್ನ ನಾವು ಇಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ಆಮೇಲೆ ಇದನ್ನೇನ್ ಮಾಡ್ಬೋದು, ನಾವು ನೀರು ಬಿಡುವಂತ ಟೈಮಲ್ಲಿ ಇದನ್ನ ಟೈಟ್ ಮಾಡ್ಕೊಳ್ಳೋದು. ಈ ತರ ಟೈಟ್ ಮಾಡ್ಕೊಳ್ಳೋದು. ವಾರಕ್ಕೊಂದ್ ದಿನ ನಾವೇನ್ ಮಾಡ್ಬೇಕು, ಪ್ರತಿ ಒಂದು ಗೇಟ್ ವಾಲ್ ಪಕ್ಕದಲ್ಲೂ ಇರೋದು ಜಾಗಕ್ಕೆ ಈ ರೀತಿ ಒಂದೊಂದು ಓಪನ್ ಅಲ್ಲಿ ಇಟ್ಕೊಳ್ಬೇಕು. ಆಗ ನೀರು ಎಲ್ಲ ಫಿಲ್ಟರ್ ಎಲ್ಲ ಕ್ಲೀನ್ ಆಗ್ತದೆ. ಹಾಗೆ ಇಲ್ಲಿ ಬೇರೆ ಪಕ್ಕದಲ್ಲಿ ಇಲ್ಲಿ 15 ಅಡಿ ಜಾಗ ಬಿಟ್ಟಿದೀವಿ. ಇದು ಒಂಥರ ಇಲ್ಲಿ ತೆಂಗಿನ ತೋಟ ಮಾಡ್ತೀವಿ. ತೆಂಗಿನ ತೋಟ ಅಂದ್ರೆ ನಮ್ಮ ಪ್ರಫುಲ್ ಚಂದ್ರ ಅವ್ರ ಮೆಥಡ್ ಇದೆಯಲ್ಲ, 15x15 ಜಿಗ್ಜಾಗ್. ಈಗ ಅವ್ರ ಮಗ ಸವೇಶ್ ಹೆಚ್ಚಿ ಮಾಡ್ತಾ ಇದ್ದಾರೆ. ಆ ತೋಟವನ್ನು ನೀವು ಹೋಗಿ ನೋಡ್ಬೋದು ಎಲ್ಲರೂ. ಶಿವಮೊಗ್ಗದ ಇದರಿಂದ ತೀರ್ಥಹಳ್ಳಿಗೆ ಹೋಗೋ ರೋಡಲ್ಲಿ, ಸುಮಾರು ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗೋ ರೋಡಲ್ಲಿ ಒಂದು 3-4 ಕಿಲೋಮೀಟರ್ ಆದ್ಮೇಲೆ ಅಲ್ಲಿ ಒಂದು ಹಾಸ್ಪಿಟ್ಲು ಬರುತ್ತೆ ರೈಟ್ ಸೈಡ್ ಅಲ್ಲಿ. ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ರೈಟ್ ಸೈಡ್ ಒಂದು ಕಟ್ ಆಗ್ತದೆ. ಬಹುಶಃ ಅಲ್ಲಿ ಬೋರ್ಡ್ ಇಟ್ಟಿಲ್ಲ ಅವರು. ಯಾಕೆ ಬೋರ್ಡ್ ಇಟ್ಟಿಲ್ಲ ಅಂದ್ರೆ ಸುಮ್ಮನೆ ಹೋಗಿ ಎಲ್ಲರೂ ಕೇಳಿದ್ನೆ ಕೇಳ್ತಾರೆ, ಮತ್ತೆ ಪ್ರಶ್ನೆ ಮಾಡಿದ್ನೆ ಮಾಡ್ತಾರೆ. ಯಾರು ತುಂಬಾ ಇಂಟ್ರೆಸ್ಟ್ ಇದೆ ಅವ್ರು ಹುಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ನಿಯಮನೂ ಅದೇ. ಸುಮ್ಮನೆ ಬೋರ್ಡ್ ಹಾಕಿ ಇಟ್ಕೊಂಡ್ರೆ ಏನಾಗ್ತದೆ, ಸುಮ್ಮನೆ ಜನ ಬಂದು ಅಲ್ಲಿ ತಿರುಗಾಡೋದಲ್ಲ, ಏನೇನೋ ಕೇಳಬಾರ್ದು, ಕೇಳಿದ್ನೆ ಕೇಳ್ತಾ ಇರ್ತಾರೆ. ಕೆಲವರು ಇಂಟ್ರೆಸ್ಟೇ ಇರಲ್ಲ. ಹಾಗೆ ಇರಲಿ. ಹೀಗೆ ನಾವು ಇಲ್ಲಿ ಭಾಗವನ್ನ ಮಾಡಿದೀವಿ. ಈಗ
ಇದರ ಮುಂದಿನ ವಿಡಿಯೋನ ನಿಮಗೆ ನಾನು ಮಾಡಿ ತೋರಿಸ್ತೀನಿ. ನಮಸ್ತೆ.